ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ. ಎದೆಯ ಮೇಲಿದ್ದ ಅವನ ಭಾರವನ್ನು ಇಷ್ಟದಿಂದಾನೇ ಹೊತ್ತು ಇಬ್ಬರಿಗೂ ಸೇರಿಸ್ಕೊಂಡು ಹೊದಿಕೆಯನ್ನು ಹೊದಿಸಿ ನಾಳೆ ಕಾದಿರುವ ಅಪಾಯದ ಅರಿವೇ ಇಲ್ಲೇ ಪ್ರಶಾಂತವಾಗಿ ಕಣ್ಮುಚ್ಚಿಲು ಅಕ್ಷತಾ. ಇತ್ತ ಸುಮನ್ ತಂದೆ ತಾಯಿಯ ಮುಂದೆಯೇ ಒಬ್ಬ ಹುಡುಗಿಯ ಬಗ್ಗೆ, ಅದು ಮದುವೆಯಾದ ಹುಡುಗಿಯ ಬಗ್ಗೆ ಹಾಗೆ ಮಾತನಾಡ್ತಾ ಇದ್ದ ಮಗನನ್ನು ನೋಡಿ ಅಸಹ್ಯದಿಂದ ನೋಡಿ ಅಲ್ಲಿಂದ ಹೊರಟು ಹೋದ್ಲು ರಾಧಾ. ರಾಧಾ ಹೋದ ತಕ್ಷಣ ಸುಮನ್ ಕೂಡ ಹೋಗ್ತಾ ಇದ್ದ. ತಾಯಿಯನ್ನು ಗಂಭೀರವಾಗಿ ನೋಡಿ ತನ್ನ ಕೋಣೆಗೆ ಹೊರಟು ಹೋದ. ಮಗನ ಹಿಂದೆಯೇ ಕೃಷ್ಣ ಕೂಡ ಸುಮನ್ ಕೋಣೆಗೆ ಹೋದ. ಒಳಗಡೆ ಬರ್ತಾ ಇದ್ದ ಕೃಷ್ಣನನ್ನು ನೋಡಿ, ಡ್ಯಾಡ್ ಪ್ಲೀಸ್ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಬಿಡಿ, ಅನವಶ್ಯಕವಾಗಿ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ಮೊದಲು ನೀವು ಇಲ್ಲಿಂದ ಹೊರಟು ಹೋಗಿ ಎಂದ ಸುಮನ್ ಅಸಹನೆಯಿಂದ. ಆದರೆ ಕೃಷ್ಣ ಮಾತ್ರ ಅಲ್ಲಿಂದ ಹೋಗದೆ ಮಗನ ಜೊತೆ ಮಾತನಾಡಲು ಶುರು ಮಾಡಿದ. ಅರ್ಧ ಗಂಟೆಯ ನಂತರ ಮಗನಿಗಾಗಿ ಕೋಣೆಗೆ ಬಂದ ರಾಧಾಗೆ ತಂದೆ ಹಾಗೂ ಮಗ ಇಬ್ಬರು ಕೂಡ ನಗುತ್ತಾ ಎದುರಿಗೆ ಸ್ಕ್ರ್ಯಾಚ್ ಬಾಟಲ್ನ ಇಟ್ಕೊಂಡು ಚಿಯರ್ಸ್ ಹೇಳ್ತಾ ಇರೋದನ್ನು ನೋಡಿ, ಏನಿದು ಅಷ್ಟರಲ್ಲೇ ಅವನ ಕೋಪ ಹೋಯ್ತಾ? ಏನು ಹೇಳಿದ್ರಿ ನಿಮ್ಮ ಮಗನಿಗೆ? ಅವನಿಗೆ ನನ್ನ ಮೇಲೆ ಬಂದ ಕೋಪಕ್ಕೆ ಒಂದು ವಾರದವರೆಗೂ ಮಾತನಾಡೋದಿಲ್ವೇನೋ ಅಂತ ನಾನು ಅವನನ್ನು ಹೇಗೆ ಸಮಾಧಾನ ಪಡಿಸಲಿ ಅಂತ ಯೋಚಿಸ್ತಾ ಕುಳಿತರೆ ನೀವಿಲ್ಲಿ ಒಬ್ಬರಿಗೊಬ್ಬರು ನಗುತ್ತಾ ಚಿಯರ್ಸ್ ಹೊಡಿತಾ ಇದ್ದೀರಾ ಎಂದು ಆಶ್ಚರ್ಯದಿಂದ ಕೇಳಿದ್ಲು ರಾಧಾ. ಮತ್ತೆ ಅವನು ಯಾರಿದ್ಕೊಂಡೆ? ನನ್ನ ಮಗ. ನನ್ನ ಮಗನನ್ನು ಹೇಗೆ ಸಮಾಧಾನ ಮಾಡಬೇಕೆಂದು ನನಗೆ ಗೊತ್ತಿಲ್ವೇ ಎಂದು ಗರ್ವದಿಂದ ಮೀಸೆ ತಿರುವಿದ ಕೃಷ್ಣ. ಅಬ್ಬಬ್ಬ, ಅಷ್ಟಕ್ಕೂ ಏನು ಹೇಳಿದ್ರಿ ನಿಮ್ಮ ಮಗನಿಗೆ? ಏನಪ್ಪ ಹಾಗಾದರೆ ಆ ಕಪ್ಪು ಹುಡುಗಿಯನ್ನು ಬಿಟ್ಬಿಡ್ತಿದ್ದೀಯಾ ಎಂದು ಸುಮನ್ ಪಕ್ಕದಲ್ಲಿ ಕುಳಿತು ಕೇಳಿದ್ಲು ರಾಧಾ. ಸುಮನ್ ಕೋಪದಿಂದ ತಟ್ಟನೆ ಎದ್ದು ನಿಂತು, ಮಮ್ಮಿ ಸ್ಟಾಪ್ ಇಟ್, ನಾನು ಅವಳನ್ನು ಬಿಡುವುದೇನು? ಶೀ ಈಸ್ ಮೈ ಲೈಫ್, ನನ್ನ ಜೀವನದಲ್ಲಿರುವ ಏಕೈಕ ಹುಡುಗಿ ಅವಳೇ. ಶೀ ಈಸ್ ಮೈ ಗರ್ಲ್, ದಟ್ಸ್ ಇಟ್ ಅಂದ ಸುಮನ್ ಕೋಪದಿಂದ. ರಾಧಾ, ಯಾಕೆ ಅವನಿಗೆ ಕೋಪ ಭರಿಸುವ ಹಾಗೆ ಮಾತನಾಡ್ತೀಯ? ಇರೋದು ಒಬ್ಬನೇ ಮಗ, ಅವನ ಇಷ್ಟಕ್ಕೆ ವಿರುದ್ಧವಾಗಿ ಹೋಗಿ ನಾವಾದರೂ ಏನು ಸಾಧಿಸ್ತೇವೆ ಹೇಳು? ಅವನ ಇಷ್ಟದಂತೆಯೇ ಆಗಲಿ ಬಿಡು, ಏನಾಯಿತು ಎಂದು ಸಮಾಧಾನಪಡಿಸಿದ ಕೃಷ್ಣ. ಅದಲ್ಲ ರೀ, ಆ ಹುಡುಗಿಯ ಅಂದ ಅಂದ್ಲು ರಾಧಾ. ಮಮ್ಮಿ, ಇನ್ನೊಂದು ಸಾರಿ ನೀನು ಅಕ್ಷತಾ ಅಂದದ ಬಗ್ಗೆ ಮಾತನಾಡಿದರೆ ನಾನು ಇನ್ಯಾವತ್ತೂ ನಿನ್ನ ಮುಖ ಕೂಡ ನೋಡೋದಿಲ್ಲ ಎಂದ ಸುಮನ್. ಅದಲ್ಲ ಕಣೋ, ಅಂದದ ವಿಷಯವನ್ನು ಪಕ್ಕಕ್ಕಿಟ್ಟರೂ ಕೂಡ ಅವಳು ಆ ಸೌರಭ್ನ ಹೆಂಡತಿ ಅಲ್ವಾ, ಹೋಗಿ ಹೋಗಿ ಅವನು ಉಪಯೋಗಿಸಿದ್ದನ್ನು ಹೇಗೆ ಅಂದ್ಲು. ಮಮ್ಮಿ, ನೀನು ತಾನೇ ಅಂದ್ಯಲ್ಲ ಅವರಿಬ್ಬರ ನಡುವೆ ಯಾವುದೇ ದೈಹಿಕ ಸಂಬಂಧ ಇಲ್ಲ ಅಂತ. ದೆನ್ ವಾಟ್ಸ್ ದ ಪ್ರಾಬ್ಲಮ್ ಎಂದ ಸುಮನ್. ಅಂದರೆ ಈಗ ಇರಲಿಲ್ಲ, ಆಗ ಇರಲಿಲ್ಲ ಅನ್ಕೋ, ಈಗ ಆದರೆ ಪಕ್ಕದಲ್ಲಿ ಹೆಂಡತಿಯನ್ನು ಇಟ್ಕೊಂಡು ಎಷ್ಟು ದಿನ ಅಂತ ಅವನು ದೂರ ಇರ್ತಾನೆ ನೀನೇ ಹೇಳು? ಯಾವಾಗಲಾದರೂ ಒಮ್ಮೆ ಒಂದಾಗೋದಿಲ್ವಾ? ಆಗಲಾದರೂ ಅವಳು ಸೆಕೆಂಡ್ ಹ್ಯಾಂಡ್ ತಾನೇ ಮಗನೇ ಅಂದ್ಲು ರಾಧಾ. ಎಸ್ ಮಾ, ನೀನು ಹೇಳಿದ್ದು ಎಕ್ಸಾಕ್ಟ್ಲಿ ರೈಟ್. ಪಕ್ಕದಲ್ಲಿದ್ದರೆ ಯಾವಾಗಲಾದರೂ ಖಂಡಿತವಾಗಿ ಸಮಸ್ಯೆ ಆಗಬಹುದು, ಆದರೆ ಪಕ್ಕದಲ್ಲಿ ಇಲ್ಲದೇ ಇದ್ದರೆ ಅಂದ ನಗುತ್ತಾ ಹೇಳಿದ ಸುಮನ್. ಅಂದರೆ ಅವಳನ್ನು ಅವನಿಂದ ದೂರ ಮಾಡ್ತೀಯಾ? ಆದರೆ ಅದೆಲ್ಲ ಅಷ್ಟು ಸುಲಭವೇನೂ ಅಲ್ಲ ಕಣೋ ಸುಮನ್. ಅವನು ಅವಳನ್ನು ಒಂದು ಕ್ಷಣವೂ ಬಿಡ್ತಾ ಇಲ್ಲ. ಒಂದು ವೇಳೆ ಶೂಟಿಂಗ್ಗೆ ಹೋದರೂ ಕೂಡ ಮನೆಯ ಸುತ್ತ ಬಿಗಿ ಭದ್ರತೆನ ಇಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ಲು ರಾಧಾ. ಅವನು ಬಿಡೋದಿಲ್ಲ ಮಮ್ಮಿ, ನಾವೇ ಬಿಡುವ ಹಾಗೆ ಮಾಡಿದರೆ ಅಂದಾಗ ಏನು ಮಾಡ್ತೀರಾ ಅಂತಾಳೆ ರಾಧಾ. ಅಹಹ ಅಂತ ನಗುತ್ತಾ ತಂದೆ ಮಗ ಇಬ್ಬರು ಕೂಡ, ಯಾಕೆಷ್ಟು ಗಾಬರಿ ಮಮ್ಮಿ, ಇವತ್ತಿನ ದಿನ ಕಳೆದರೆ ನಿನಗೆ ತಿಳಿಯುತ್ತದೆ ಅಲ್ವಾ? ನಾಳೆ ಬೆಳಗ್ಗೆ ಶಾಕ್ ಆಗಲು ಸಿದ್ಧವಾಗಿರು ಮಾಮ್, ಗೆಟ್ ರೆಡಿ ಎಂದ ಸುಮನ್. ನಾನು ಹೆಣೆಯುತ್ತಿರುವ ಪದ್ಮವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಸಿದ್ಧನಾಗಿರು ಸೌರಭ್ ಭೂಪತಿ, ಗೆಟ್ ರೆಡಿ ಟು ಯು ಫೇಸ್ ದಿಸ್ ಸಿಚುವೇಶನ್ ಅಂತ ಖಳನಾಯಕನ ನಗುವಿನೊಂದಿಗೆ ಸುಮನ್ ಹೇಳಿದನು.
ಟೈಮ್ ಝೋನ್ನಲ್ಲಿ ಇವರು ಒಂದು ದಿನ ಮುಂದೆ ಇದ್ದಾರೆ. ಗಮನಿಸಿ ಅಲ್ವಾ? ಬೆಳಗ್ಗೆ ಎಚ್ಚರಗೊಂಡ ಅಕ್ಷತಾಗೆ ಎಬಾವೊಂದು ತನ್ನ ದೇಹವನ್ನು ಸುತ್ತಕೊಂಡಷ್ಟು ಗಟ್ಟಿಯಾಗಿ ಅವಳ ಸೊಂಟಕ್ಕೆ ತನ್ನ ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡು ತಲೆಯನ್ನು ಮಾತ್ರ ಅವಳ ದೇಹದ ಮೇಲೆ ಇಟ್ಟು ಮಲಗಿದ್ದ ಸೌರಭ್ನನ್ನು ನೋಡಿ ಅವಳ ಮುಖದಲ್ಲಿ ಪ್ರಶಾಂತವಾದ ನಗು ಮೂಡಿತು. ಪ್ರತಿದಿನ ಅಕ್ಷತಾಗಿಂತ ಮೊದಲೇ ಎದ್ದು ಜಿಮ್ ಏರಿಯಾಗೆ ಹೋಗ್ತಾ ಇದ್ದವನು ಇವತ್ತು ಇನ್ನೂ ಕೂಡ ಎದ್ದಿರಲಿಲ್ಲ. ರಾತ್ರಿ ಕೂತಿದ್ದು ಹೆಚ್ಚಾಗಿದ್ದರಿಂದ ಬೆಳಿಗ್ಗೆ 7 ಗಂಟೆಯಾದರೂ ಇನ್ನೂ ಕೂಡ ನಿದ್ದೆಯಿಂದ ಎದ್ದಿರಲಿಲ್ಲ. ರಾತ್ರಿಯಿಂದ ಸೌರಭ್ನ ಭಾರವನ್ನು ಹೊತ್ತೇ ಮಲಗಿದ ಅಕ್ಷತಾಗೆ ಬೆಳಗಾಗೋ ಅಷ್ಟರಲ್ಲಿ ಇಡೀ ದೇಹ ನೋವಿಂದ ಕೂಡಿದಂತೆ ಅನಿಸಿತು. ಕನಿಷ್ಠ ಪಕ್ಕಕ್ಕೆ ತಿರುಗುವ ಕೂಡ ಅವಕಾಶನೂ ಅವನು ಕೊಡದಂತೆ ಸೌರಭ್ ಅವಳನ್ನು ಸುತ್ತಕೊಂಡಿದ್ದನು. 10 ನಿಮಿಷಗಳ ಕಾಲ ಹಲವು ಕಸರತ್ತುಗಳನ್ನು ಮಾಡಿ ನಿಧಾನವಾಗಿ ಅವನ ಕೈಗಳಿಂದ ಮೀನಿನ ಮರಿಯಂತೆ ಜಾರ್ಕೊಂಡ್ಳು ಅಕ್ಷತಾ. ಎದ್ದು ಅವನ ಪಕ್ಕದಲ್ಲೇ ಕುಳಿತು ತನ್ನ ರವಿಕೆ ಮತ್ತು ಸೀರೆಯನ್ನು ಸರಿಪಡಿಸ್ಕೊಂಡು ನಂತರ ಪ್ರಶಾಂತವಾಗಿ ಮಲಗಿದ್ದ ಸೌರಭ್ನ ಹಣೆ ಮೇಲೆ, ಕೆನ್ನೆಗಳ ಮೇಲೆ, ಕೊನೆಯದಾಗಿ ತುಟಿಗಳ ಮೇಲೂ ಕೂಡ ಸಣ್ಣ ಮುತ್ತುಗಳನ್ನು ಇಟ್ಟು ಕೆದರಿದ ಕೂದಲಿನಲ್ಲಿ ಮತ್ತಷ್ಟು ಸುಂದರವಾಗಿ ಕಾಣ್ತಾ ಇದ್ದ ಅವನ ಕೂದಲನ್ನು ಇನ್ನಷ್ಟು ಕೆದರಿ ಅದನ್ನು ನೋಡಿ ತನ್ನಲ್ಲೇ ತಾನು ನಗುತ್ತಾ ಹಾಸಿಗೆಯಿಂದ ಇಳಿದು ವಾಶ್ರೂಮ್ಗೆ ಹೋದಳು ಅಕ್ಷತಾ. ನಂತರ ಫ್ರೆಶ್ ಆಗಿ ಪೂಜೆ ಮತ್ತು ಸೌರಭ್ಗಾಗಿ ಉಪಹಾರ ತಯಾರಿಸಲು ಸೌರಭ್ಗೆ ತೊಂದರೆಯಾಗದಂತೆ ಕೆಳಗಡೆ ಇಳಿದು ಹೋದಳು. ಅವಳು ಕೆಳಗಡೆ ಹೋಗಿ ಗಂಟೆಗಳು ಕಳೆದರು. ಇನ್ನೂ ಕೂಡ ಎಚ್ಚರಗೊಳ್ಳದ ಸೌರಭ್ನ ಫೋನ್ ನಿರಂತರವಾಗಿ ರಿಂಗ್ ಆಗ್ತಾ ಇತ್ತು. ಆ ಶಬ್ದಕ್ಕೆ ನಿದ್ದೆಗೆ ಭಂಗ ಬಂದ ಸೌರಭ್ ಕಣ್ಣು ತೆರೆಯದೇನೆ ಪಕ್ಕದಲ್ಲಿದ್ದ ಸೈಡ್ ಟೇಬಲನ್ನು ತಡ್ಕಾಡಿ ಕೊನೆಗೆ ಫೋನನ್ನು ಕೈಗೆ ತಗೊಂಡನು. ಕಿರಿಕಿರಿಯಿಂದ ಯಾರೆಂದು ನೋಡದೇನೆ ಕಾಲ್ನ ರಿಸೀವ್ ಮಾಡಿದನು. ಆತ ಆ ಕಡೆಯಿಂದ ಅಸಿಸ್ಟೆಂಟ್ ಆತಂಕದಿಂದ, ಸರ್, ಮೀಡಿಯಾದಲ್ಲಿ ಬಂದ ಸುದ್ದಿ ಇನ್ನೂ ನೋಡಿಲ್ವ ಸರ್ ನೀವು ಎಂದು ಕೂಗಿದಂತೆ ಹೇಳಿದನು. ಅಬೇ ಸಾಲೆ, ಬೆಳಗ್ಗೆನೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ದಲ್ಲದೆ ವಿಷಯ ಹೇಳಿದೆ ಈ ಪ್ರಶ್ನೆಗಳೇನೋ ನಿನ್ನಯ್ಯನ್ ಅಂತ ಕೆಟ್ಟ ಬೈಗುಗಳನ್ನು ಬೈದು ಎದ್ದು ಸೌರಭ್ ಬೈಯುತ್ತಲೇ ಇದ್ದನು. ಸರ್, ನೀವು ಆಮೇಲೆ ಆರಾಮವಾಗಿ ನನ್ನ ಬೈಬಹುದು. ರಾತ್ರಿ ಯಾರೋ ನಿಮ್ಮ ಬಗ್ಗೆ, ನಿಮ್ಮ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ತುಂಬ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದು ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ವೈರಲ್ ಕೂಡ ಆಗಿ ಬೆಳಗಾಗೋ ಅಷ್ಟರಲ್ಲಿ ಎಲ್ಲ ಮಹಿಳಾ ಸಂಘಗಳು ಧರಣಿ ಆರಂಭಿಸಿವೆ ಎಂದು ಅಸಿಸ್ಟೆಂಟ್ ಹೇಳ್ತಾ ಇದ್ದನು. ಅಸಿಸ್ಟೆಂಟ್ ಹೇಳ್ತಾ ಇದ್ದ ಒಂದೊಂದು ಮಾತನ್ನು ಕೇಳ್ತಾ ಇದ್ದ ಸೌರಭ್ಗೆ ಮೈಂಡೇ ಬ್ಲ್ಯಾಕ್ ಆದಂತೆ ಆಗಿ ದಿಗ್ಭ್ರಮೆಗೊಂಡು ಎದ್ದು ಕುಳಿತನು ಸೌರಭ್. ವಾಟ್ ದಿ ಹೆಲ್, ಇದೆಲ್ಲ ಹೇಗೆ ನಡೀತು, ಯಾವಾಗ ನಡೀತೋ? ಈ ಪೋಸ್ಟ್ ಮಾಡಿದ ಅಕೌಂಟ್ ಯಾರ್ದೆಂದು ಪತ್ತೆ ಹಚ್ಚಿದೆಯಾ ಇಲ್ವಾ ಎಂದು ಕೋಪದಿಂದ ಕೇಳಿದನು ಸೌರಭ್. ಹೌದು ಸರ್, ಇದು ಸರಿಯಾಗಿ ಮಧ್ಯರಾತ್ರಿ ಪೋಸ್ಟ್ ಆಗಿದೆ. ಮೇಲಾಗಿ ಆ ಅಕೌಂಟ್ ಕೂಡ ಒರಿಜಿನಲ್ ಅಲ್ಲ, ಇಟ್ಸ್ ಎ ಫೇಕ್ ಐಡಿ ಸರ್. ಓ ಗಾಡ್, ಹಾಗಾದರೆ ಇನ್ನೇನು ಸಮಸ್ಯೆ? ಸೆಲೆಬ್ರಿಟಿ ಅಂದಮೇಲೆ ಇಂತಹ ವದಂತಿಗಳೆಲ್ಲ ಸಾಮಾನ್ಯ ಅಲ್ವಾ? ಆ ವೆಬ್ಸೈಟ್ನಿಂದ ಆ ಪೋಸ್ಟ್ ಡಿಲೀಟ್ ಮಾಡಿಸಿ ನಿನ್ನದೊಂದು ಸ್ಪಷ್ಟನೆ ಪೋಸ್ಟ್ ಹಾಕಿದರೆ ಸಾಕಾಗಿತ್ತು ಅಲ್ವಾ ಅಂದನು ಸ್ವಲ್ಪ ನಿರಾಳನಾಗುತ್ತಾ ಸೌರಭ್. ಹಾಂ ಸರ್, ಮಾಡಬಹುದಿತ್ತು. ನಾನು ಹಾಗೆ ಕೂಡ ಮಾಡಿದೆ. ಬಟ್ ಆ ಪೋಸ್ಟ್ನಲ್ಲಿ ಸಾಕ್ಷಿಗಳೆಲ್ಲ ತುಂಬ ಪಕ್ಕಾ ಆಗಿರೋದು ಅವ್ರ ಜೊತೆಗೆ ಕೂಡ ಇದೆ ಸರ್. ಅದನ್ನು ಕೇಳಿದ ಸೌರಭ್ನ ಕಣ್ಗಳು ಒಮ್ಮೆಗೆ ರಕ್ತದಂತೆ ಕೆಂಪಾದವು. ವಾಟ್ ನಾನ್ ಸೆನ್ಸ್ ಎನ್ನುತ್ತಾ ಆವೇಶವನ್ನು ತಡೆಯಲಾರದೆ ಈ ಬಾರಿ ಇಂಗ್ಲಿಷ್ ಬೈಗುಳಗಳನ್ನು ಬಳಸಿದನು ಸೌರಭ್. ಸರ್, ಈಗ ಮೀಡಿಯಾ ಎಲ್ಲರೂ ನಿಮ್ಮ ಮನೆಯ ಮುಂದೆಯೇ ಇದ್ದಾರೆ. ನಾನು ಈಗಾಗಲೇ ನಿಮ್ಮ ಮನೆ ಹತ್ತಿರ ತಲುಪಿದ್ದೇನೆ. ನಾನು ಒಳಗಡೆ ಬರುವ ಮುನ್ನ ಮೀಡಿಯಾದವರು ನನ್ನನ್ನು ಬಿಡೋದಿಲ್ಲ. ಅವರಿಗೆ ಏನು ಹೇಳಿ ನೀನು ಒಳಗಡೆ ಬಾ. ಓಕೆ ಸರ್ ಎಂದು ಕಾಲ್ ಕಟ್ ಮಾಡಲು ಹೋಗಿ, ಸರ್, ಒಂದು ನಿಮಿಷ, ಎಂಥದಕ್ಕೂ ಒಳ್ಳೆಯದು. ಅಕ್ಷತಾ ಮೇಡಮರನ್ನು ಮೇಲೇ ಇರಲು ಹೇಳಿ. ಈ ಮೀಡಿಯಾದವರನ್ನು
ನಂಬಲು ಸಾಧ್ಯ ಇಲ್ಲ. ನಮ್ಮ ಕಣ್ತಪ್ಪಿಸಿ ಎಲ್ಲಿಂದಾದರೂ ಸರಿ ಬರಬಹುದು ಮನೆ ಒಳಗಡೆ. ಇದೆಲ್ಲ ನಾನು ನೋಡ್ಕೊಳ್ತೇನೆ, ಅದು ಸರಿ. ಆದರೆ ನೀನು ಯಾಕೋ ಅಕ್ಷತಾ ಅಂತ ಕರಿತಾ ಇದ್ದೀಯಾ? ಅವಳು ಈ ಸೌರಭ್ನ ಹೆಂಡತಿ, ಮೇಡಮ್ ಎಂದು ಕರಿಬೇಕು ಅಂದನು ಗಂಭೀರ ಧ್ವನಿಯಲ್ಲಿ. ಅಸಿಸ್ಟೆಂಟ್ ತಲೆ ಚೆಚ್ಕೊಳ್ತಾ, ಅಯ್ಯೋ, ಈ ಟೈಮಲ್ಲೂ ಈ ಹಿಟ್ಲರ್ ಕೋಪ ಕಡಿಮೆ ಆಗೋದಿಲ್ವಲ್ಲಪ್ಪ ಅಂತ ಅಂದ್ಕೊಂಡು, ಸಾರಿ ಸರ್, ಮೇಡಮ್ ಅವರನ್ನು ಹಾಲ್ನಲ್ಲಿ ಇರದಂತೆ ನೋಡ್ಕೊಳ್ಳಿ, ನಾನು ಮನೆಗೆ ಬಂದಿದ್ದೇನೆ ಎಂದು ಕಾಲ್ ಕಟ್ ಮಾಡಿ ಕಾರಿನಿಂದ ಇಳಿದನು ಅಸಿಸ್ಟೆಂಟ್. ತಕ್ಷಣ ಕಾಲ್ ಕಟ್ ಮಾಡಿ ಡಸ್ಕಿ ಎಂದು ಗಟ್ಟಿಯಾಗಿ ಕೂಗಿದನು. ರೂಮಿನಿಂದ ಕೇಳಿಬಂದ ಕೂಗಿಗೆ ಅಡುಗೆ ಮನೆಯಲ್ಲಿ ಇದ್ದಂಥ ಅಕ್ಷತಾ, ಅಬ್ಬ, ಇವರು ಎದ್ದ ಹಾಗೆ ಇದೆ, ಅದಕ್ಕೆ ಅಷ್ಟು ಕೋಪದಿಂದ ಕರೀತಾ ಇದ್ದಾರೆ. ನಿನ್ನೆ ಅಷ್ಟೊಂದು ಪ್ರೀತಿಯಿಂದ ಬುಜ್ಜಿ, ಡಸ್ಕಿ, ಕ್ಯೂಟ್ ಡಸ್ಕಿ ಅಂತ ಕರೆದ್ರು, ಈಗ ಗಯ್ಯಾಳಿಯಂತೆ ಕೂಗ್ತಾರೆ ಎಂದು ಮುದ್ದಾಗಿ ಸೌರಭ್ನನ್ನು ಬೈಕೊಳ್ತಾನೆ ಕಾಫಿ ತಯಾರಿಸಿ ಸೌರಭ್ಗಾಗಿ ಮೆಟ್ಟಿಲು ಹತ್ತಾ ಇದ್ದಾಗ ಮುಖ್ಯ ದ್ವಾರದಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳಿಸ್ತು. ಅದನ್ನು ಕೇಳಿದ ಅಕ್ಷತಾ ಮೇಲೆ ಹೋಗೋದನ್ನು ಬಿಟ್ಟು ದಾರಿ ಬದಲಿಸಿ ಕಾಫಿ ಕಪ್ಪನ್ನು ಅಲ್ಲೇ ಪಕ್ಕದ ಟೇಬಲ್ ಮೇಲೆ ಇಟ್ಟು ಮುಖ್ಯ ದ್ವಾರದ ಕಡೆಗೆ ಹೋಗ್ತಾ ಇದ್ಲು. ಸೌರಭ್ ತಾನು ಕರೆದರೂ ಬಾರದ ಅಕ್ಷತಾ ಮೇಲೆ ಕೋಪದಿಂದ ಹಾಸಿಗೆಯಿಂದ ಇಳಿದು ರೂಮ್ನಿಂದ ಹೊರಗಡೆ ಬಂದು ಕೆಳಗಡೆ ನೋಡೋ ಅಷ್ಟರಲ್ಲಿ ಮುಖ್ಯ ದ್ವಾರದ ಕಡೆಗೆ ಹೋಗ್ತಾ ಇದ್ದ ಅಕ್ಷತಾಳನ್ನು ನೋಡಿ ಕೋಪದಿಂದ, ಏ ಡಸ್ಕಿ ಎಂದು ಗಟ್ಟಿಯಾಗಿ ಕೂಗಿದನು. ಎಷ್ಟು ಗಟ್ಟಿಯಾಗಿ ಅಂದರೆ ಇಬ್ಬರೇ ಇದ್ದ ಆ ವಿಲ್ಲಾದಲ್ಲೆಲ್ಲ ಪ್ರತಿಧ್ವನಿಸುವ ಹಾಗೆ. ಆ ಕೂಗಿಗೆ ಬೆಚ್ಚಿಬಿದ್ದ ಅಕ್ಷತಾ ಬೆಚ್ಚಿಬಿದ್ದು ಹಿಂತಿರುಗಿ ಮೇಲೆ ನೋಡೋ ಅಷ್ಟರಲ್ಲಿ ರೌದ್ರ ನೇತ್ರಗಳಿಂದ ತನ್ನನ್ನೇ ನೋಡ್ತಾ ಇದ್ದ ಸೌರಭ್ನನ್ನು ಕಂಡು ಭಯದಿಂದ ಬಿಗುವಾದ್ಲು ಅಕ್ಷತಾ ಹಾಗೆ ನೋಡ್ತಾ ಇರುವಂತೆಯೇ ವೇಗವಾಗಿ ಮೆಟ್ಟಿಲನ್ನು ಹಿಡಿದು ಕೆಳಗಡೆ ಬಂದು ಅವಳ ಕೈ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕಣ್ಗಳಲ್ಲಿ ತೀಕ್ಷ್ಣವಾಗಿ ನೋಡುತ್ತಾ, ಏ ಡಸ್ಕಿ, ನಾನು ಕರೆದಿದ್ದು ನಿನಗೆ ಕೇಳಿಸ್ಲಿಲ್ವೇ? ಅಥವಾ ಕೇಳಿಸಿದ್ರೂ ಇವನ ಮಾತು ಕೇಳುವುದೇನು ಎಂದು ನನ್ನ ಕರೆಯನ್ನು ಕೇಳಿಸದಂತೆ ನಟಿಸ್ತಾ ಇದ್ದೀಯಾ ಹೇಗೆ ಎಂದು ಗಂಭೀರವಾಗಿ ಕೇಳಿದನು. ಇನ್ನೂ ರಾತ್ರಿಯ ಮೂಡ್ನಲ್ಲೇ ಇದ್ದ ಅವಳು ಅವನ ಗಂಭೀರತೆಯನ್ನು ಪ್ರಣಯದ ಭಾಗವೆಂದೇ ಭಾವಿಸಿ ನಾಚಿಕೆಯಿಂದ ಕಣ್ಣುಗಳನ್ನು ತಗ್ಗಿಸಿ, ಅದು ಸೌರಭ್ ಅವರೇ, ನಿಮಗಾಗಿ ಬರ್ತಾ ಇದ್ದೆ, ಕಾಲಿಂಗ್ ಬೆಲ್ ಶಬ್ದ ಕೇಳಿಸಿ ಎಂದು ಗೊಣಗ್ತಾ ಇದ್ಲು. ಕೆಳಗಡೆ ನೋಡ್ತಾ ಇದ್ದ ಅವಳ ಕೆನ್ನೆಗಳನ್ನು ಹಿಡಿದು ದೃಷ್ಟಿ ಸೇರಿಸುತ್ತಾ, ಎಷ್ಟು ಬಾರಿ ಹೇಳಿದ್ದೇನೆ ನಿನಗೆ ಡಸ್ಕಿ, ನನಗಿಂತ ನಿನಗೆ ಬೇರೆ ಯಾರೂ ಮುಖ್ಯ ಅಲ್ಲ ಎಂದು, ನೀನು ಕೇವಲ ನನ್ನ ಬಗ್ಗೆ ಮಾತ್ರ ಯೋಚಿಸಬೇಕು ಅಂದನು ನೇರವಾಗಿ. ಅವನ ಕಣ್ಣುಗಳನ್ನೇ ನೋಡ್ತಾ ಇದ್ದ ಅವಳಿಗೆ ಸೌರಭ್ನ ಕಣ್ಣುಗಳಲ್ಲಿ ಎಂದಿನಂತೆ ತನ್ನ ಮೇಲಿನ ಇಷ್ಟ, ಹಕ್ಕು ಕಾಣದೆ ಕೋಪ, ಆವೇಶ ಕಾಣಿಸ್ತಾ ಇದ್ದಾಗ ಆತಂಕದಿಂದ, ಏನಾಯಿತು ಸೌರಭ್ ಅವರೇ, ನೀವ್ಯಾಕೆ ಅಷ್ಟು ಕೋಪವಾಗಿದ್ದೀರಿ ಎಂದು ಅವನ ಕೆನ್ನೆಯ ಮೇಲೆ ಕೈಯಿಟ್ಟು ಕೇಳಿದ್ಲು. ಸೌರಭ್ ರಭಸದಿಂದ ಅವಳ ಕೈಯನ್ನು ತಳ್ಳಿ, ಆಹಾ, ಮಾಡಬೇಕಾದದನ್ನೆಲ್ಲ ಮಾಡಿ ಏನು ಅರಿಯದ ಮುಗ್ದಳಂತೆ ನಟಿಸ್ತಾ ಇದ್ದೀಯಾ? ಅದಕ್ಕೆ ಕಣೆ ನಾನು ನಿಮ್ಮಂತಹವರನ್ನು ನಂಬೋದು ಇಲ್ಲ. ಈಗೀಗಷ್ಟೇ ನಿನ್ನ ಮೇಲೆ, ಮನುಷ್ಯರ ಮೇಲೆ ಸ್ವಲ್ಪ ನಂಬಿಕೆ ಬರ್ತಿತ್ತು. ಆದರೆ ಇಂದು ನೀನು ನಿನ್ನ ಅಪ್ಪ ಮಾಡಿದ ಕೆಲಸದಿಂದ ಅದು ಕೂಡ ಸಂಪೂರ್ಣವಾಗಿ ಸತ್ತು ಹೋಯಿತು. ಮನುಷ್ಯರು ಹಣಕ್ಕಾಗಿ ಎಷ್ಟರ ಮಟ್ಟಿಗೆ ಬೇಕಾದರೂ ಇಳಿತಾರೆಂದು ಮತ್ತೊಮ್ಮೆ ನೀನು ಸಾಬೀತು ಮಾಡಿದೆ. ಛೀ, ನಿನ್ನನ್ನು ನಂಬಿ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಬಹಳ ದೊಡ್ಡ ತಪ್ಪು ಮಾಡಿದೆ ನಾನು. ಆದರೆ ನೀವೆಲ್ಲರೂ ಅಂದ್ಕೊಂಡಷ್ಟು ಹುಚ್ಚ ನಾನಲ್ಲ ಕಣೆ. ನಿನಗೆ, ನಿನ್ನ ಅಪ್ಪನಿಗೆ, ಹೊರಗಿರುವವರಿಗೆ ಮಾತ್ರ ಅಲ್ಲ, ನಿಮ್ಮ ಹಿಂದೆ ನಿಂತು ಇದನ್ನೆಲ್ಲವನ್ನ ಮಾಡಿಸ್ತಾ ಇರುವವರಿಗೂ, ಅವನ ಅಜ್ಜಿಗೂ ಕೂಡ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಸೌರಭ್ ಜೊತೆ ಇಟ್ಕೊಂಡಿದ್ದೀರಲ್ಲ, ಒಬ್ಬೊಬ್ಬರಿಗೂ ನಾಯಿಗೆ ಹೊಡೆದಂತೆ ಹೊಡೆದು ನರಕದ ಸ್ಪೆಲ್ಲಿಂಗ್ನ ಬರೆಸ್ತಿದ್ರೆ ನನ್ನ ಹೆಸರು ಸೌರಭ್ ಭೂಪತಿನೇ ಅಲ್ಲ ಕಣೆ. ಇನ್ನು ನೋಡ್ಕೋ ಡಸ್ಕಿ, ಇಂದಿನಿಂದ ಈ ಸೌರಭ್ನ ನಿಜವಾದ ಸೊಕ್ಕನ್ನು ನೋಡಲು ಸಿದ್ಧ ಆಗಿರೋ ಎಂದು ಅವಳನ್ನು ದೂರ ತಳ್ಳಿ ಕೋಪದಿಂದ, ನೀನು ಅಡುಗೆ ಮನೆಯಲ್ಲೇ ಇರಬೇಕು. ಹೊರಗಡೆ ಯಾರು ಬಂದರೂ ಏನು ಮಾಡಿದರೂ ನೀನು ಅಡುಗೆ ಮನೆಯಿಂದ ಹೊರಗೆ ಬಂದರೆ ಕಾಲು ಮುರಿದು ಹಾಕಿಬಿಡ್ತೀನಿ, ಹೋಗು ಎಂದು ಅವಳನ್ನು ಗದರಿಸಿದನು ಸೌರಭ್ ತಳ್ಳಿದಾಗ ಬೀಳಬೇಕಾಗಿದ್ದ ಅಕ್ಷತಾ ಕಷ್ಟಪಟ್ಟು ತನ್ನನ್ನು ತಾನು ನಿಭಾಯಿಸ್ಕೊಂಡು ನಿಂತಳು. ಸೌರಭ್
ಮೊದಲ ಮಾತು ಮಾಡಬೇಕಾಗಿದ್ದನ್ನೆಲ್ಲ ಮಾಡಿ ಏನು ಅರಿಯದ ಮುಗ್ಧಳಂತೆ ನಟಿಸ್ತಾ ಇದ್ದೀಯಾ ಅಂದಲ್ಲೇ ಅವಳ ಮೆದುಳು ನಿಂತು ಹೋಗಿತ್ತು. ಅವಳು ಯಾಕೆ ಹಾಗೆ ಮಾತನಾಡ್ತಿದ್ದಾನೆ ಅವಳಿಗೆ ಅರ್ಥವಾಗಲಿಲ್ಲ. ಅದೇ ವಿಷಯವನ್ನು ಮತ್ತೊಮ್ಮೆ ಅವನನ್ನು ಕೇಳೋ ಅಷ್ಟರಲ್ಲಿ ಮತ್ತೊಮ್ಮೆ ಕಾಲಿಂಗ್ ಬೆಲ್ ಶಬ್ದ ಕೇಳಿಸ್ತು. ತಲೆ ತಿರುಗಿಸಿ ನೋಡ್ತಾ ಇದ್ಲು. ಸೌರಭ್ ಅವಳ ಕಡೆ ನೋಡಿ ಹೋಗು ಎಂದು ಗಟ್ಟಿಯಾಗಿ ಕೂಗಿದನು. ಸೌರಭ್ನ ಕೂಗಿಗೆ ಹೆದರಿದ ಅವಳು ನಿಜ ಹೇಳಬೇಕು ಅಂದರೆ ಭಯಕ್ಕಿಂತ ಹೆಚ್ಚಾಗಿ ಅವನ ಮಾತುಗಳಿಗೆ ನೋವಾಗಿತ್ತು ಅವಳಿಗೆ. ಕಷ್ಟಪಟ್ಟು ಕಣ್ಣೀರನ್ನ ತಡ್ಕೊಳ್ಳುತ್ತಾ ಅಡುಗೆ ಮನೆಗೆ ಓಡಿ ಅಲ್ಲೇ ಕೆಳಗಡೆ ಕುಳಿತು ಅಳತೊಡಗಿದ್ಲು ಅಕ್ಷತಾ. ಅಷ್ಟರಲ್ಲಿ ಸೌರಭ್ ಹೋಗಿ ಮುಖ್ಯ ಬಾಗಿಲನ್ನು ತೆರೆದಾಗ ವೇಗವಾಗಿ ಒಳಗಡೆ ಬಂದ ಅಸಿಸ್ಟೆಂಟ್. ಸರ್, ಏನಾದರೂ ಯೋಚಿಸಿದ್ದೀರಾ? ಮೇಡಮ್ ಎಲ್ಲಿ? ಇನ್ನೊಂದು ವಿಷಯ ಏನಂದರೆ ಎಂದು ಅವನು ಹೇಳ್ತಾ ಇರುವಾಗಲೇ ಅವರು ಮೊದಲೇ ಊಹಿಸಿದಂತೆ ಒಬ್ಬ ವರದಿಗಾರ ತನ್ನ ಚಾಣಾಕ್ಷತನದಿಂದ ಸೆಕ್ಯೂರಿಟಿಯನ್ನು ತಪ್ಪಿಸಿ ಒಳಗಡೆ ಬಂದುಬಿಟ್ಟಿದ್ದನು. ಪೆನ್, ಕ್ಯಾಮರಾ ಮತ್ತು ಮೈಕ್ನೊಂದಿಗೆ ಅಸಿಸ್ಟೆಂಟ್ ಹಿಂದೆಯೇ ನೇರವಾಗಿ ಒಳಗಡೆ ಬಂದ ವರದಿಗಾರ ನೇರವಾಗಿ ಸೌರಭ್ನ ಮುಂದೆ ಹೋಗಿ, ಸರ್, ನೀವು ಆಸ್ತಿಗಾಗಿ ಒಬ್ಬ ಮುಗ್ಧ ಹುಡುಗಿಯನ್ನು ಹಣ ಕೊಟ್ಟು ಕಾಂಟ್ರಾಕ್ಟ್ ಮದುವೆ ಮಾಡಿಕೊಂಡಿದ್ದೀರೆಂದು ಮೀಡಿಯಾದಲ್ಲಿ ಬರ್ತಾ ಇರುವ ಸುದ್ದಿಗೆ ನಿಮ್ಮ ಉತ್ತರ ಎಂದು ಮೈಕನ್ನು ಸೌರಭ್ ಮುಂದೆ ಇಟ್ಟನು. ಒಳಗೆ ಅಳ್ತಾ ಇದ್ದ ಅಕ್ಷತಾಗೆ ಆ ವರದಿಗಾರ ಕೇಳಿದ್ದು ಅರ್ಧಂಬರ್ಧ ಕೇಳಿಸಿ ಹೊರಗೆ ಬರೋಣ ಅಂದರೆ ಸೌರಭ್ನ ಎಚ್ಚರಿಕೆ ನೆನಪಾಗಿ ಅಲ್ಲೇ ನಿಂತು ಅವರ ಮಾತುಗಳನ್ನು ಕೇಳಲು ಕಿವಿಯನ್ನು ನೆಟ್ಟಗೆ ಮಾಡಿ ಅಲ್ಲೇ ನಿಂತಳು. ಅಡುಗೆ ಮನೆಯ ಬಾಗಿಲಲ್ಲೇ ನಿಂತುಬಿಟ್ಲು. ಆ ಮೀಡಿಯಾ ವ್ಯಕ್ತಿಯನ್ನು ನೋಡಿ ಸೌರಭ್ ಬರ್ತಾ ಇದ್ದ ಕೋಪವನ್ನು ಮುಷ್ಟಿಯಲ್ಲಿ ಬಿಗಿ ಹಿಡಿದು, ಹಲೋ ಮಿಸ್ಟರ್, ನೀವು ಒಳಗಡೆ ಹೇಗೆ ಬಂದ್ರಿ? ಅದು ನನ್ನ ಅನುಮತಿ ಇಲ್ಲದೇನೆ ನನ್ನ ಹೇಳಿಕೆಯನ್ನು ಹೇಗೆ ಕೇಳ್ತೀರಿ? ನಿಮಗೆ ನಾನು ಯಾವುದೇ ಅಪಾಯಿಂಟ್ಮೆಂಟ್ನ ಕೊಟ್ಟಿಲ್ವಲ್ಲ ಎಂದು ಗಂಭೀರವಾಗಿ ಅವನನ್ನು ನೋಡುತ್ತಾ ಹೇಳಿದನು. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀವು ಒಬ್ಬ ಸೆಲೆಬ್ರಿಟಿ. ಹಾಗಾಗಿ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಹಕ್ಕು ನಿಮ್ಮ ಅಭಿಮಾನಿಗಳಿಗೆ, ಜನರಿಗೆ ಎಷ್ಟಿದೆಯೋ ಜನರಿಗೆ ನಿಮ್ಮ ಬಗ್ಗೆ ತಿಳಿಸಬೇಕಾದ ಜವಾಬ್ದಾರಿ ಸಾರ್ವಜನಿಕ ಸೇವಕರಾಗಿ, ವರದಿಗಾರರಾಗಿದ್ದು. ಸೊ ಪ್ಲೀಸ್ ಕೋಆಪರೇಟ್ ಮೀ ಅಂದನು ಆ ವರದಿಗಾರ. ವರದಿಗಾರನ ಪ್ರಶ್ನೆಗೆ ಅವನು ಕೊಟ್ಟ ವಿವರಣೆಗೆ ಸೌರಭ್ಗೆ ಕಿರಿಕಿರಿ ಆಗ್ತಾ ಇತ್ತು. ಆ ವರದಿಗಾರನಿಗೆ ಹೊಡೆಯೋಣ ಅಂದರೆ ಬಡಿಯೋಣವೆನ್ನುತ್ತಾ ನೋಡ್ತಾ ಇದ್ದನು ಸೌರಭ್. ಮೊದಲೇ ಕೋಪಿಷ್ಟನಲ್ವಾ? ಈಗಾಗಲೇ ಅಸಿಸ್ಟೆಂಟ್ ಅವನ ಮುಖಭಾವವನ್ನು ನೋಡಿ ಈಗ ಸೌರಭ್ ಏನು ಮಾಡಬಹುದೆಂದು ಊಹಿಸಿಕೊಂಡ ಅಸಿಸ್ಟೆಂಟ್ ವೇಗವಾಗಿ ಸೌರಭ್ನ ಪಕ್ಕಕ್ಕೆ ಹೋಗಿ ನಿಂತು ಮೆಲ್ಲಗೆ, ಸರ್ ಪ್ಲೀಸ್ ಡೋಂಟ್ ಗೆಟ್ ಆ್ಯಂಗ್ರಿ, ಈಗ ನೀವು ಕೋಪ ತೋರಿಸುವ ಸಮಯ ಅಲ್ಲ ಸರ್, ಸ್ವಲ್ಪ ಕೂಲ್ ಆಗಿರಿ ಎಂದು ಹೇಳಿದನು. ಅಸಿಸ್ಟೆಂಟ್ ಹೇಳೋದು ನಿಜವೇ ಆಗಿದ್ದರಿಂದ ಸೌರಭ್ ತನ್ನೆಲ್ಲ ಕೋಪವನ್ನು ಕಣ್ಣುಗಳಲ್ಲೇ ಬಚ್ಚಿಟ್ಟು ಒಮ್ಮೆ ಗಟ್ಟಿಯಾಗಿ ಕಣ್ಮುಚ್ಚಿ ಉಸಿರನ್ನು ಒಳಗೆಳೆದು ಹೊರಬಿಟ್ಟು ಕಣ್ಣು ತೆರೆದು ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಸ್ಟೈಲ್ ಆಗಿ ಕುಳಿತುಕೊಂಡನು. ರಾತ್ರಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ವೈರಲ್ ಆಗ್ತಾ ಇರುವ ಸುದ್ದಿಯನ್ನು ನೀವು ನೋಡಿಲ್ವೇ? ಇಷ್ಟು ದೊಡ್ಡ ಮಟ್ಟದಲ್ಲಿರುವ ನೀವು ಯುವಕರಿಗೆ ಸ್ಫೂರ್ತಿಯಾಗಬೇಕಾಗಿದ್ದಾಗ ಒಬ್ಬ ಗ್ರೇಟ್ ಹೀರೋ ಆಗಿದ್ದುಕೊಂಡು ನಿಮ್ಮ ಫ್ಯಾನ್ಸ್ಗೆ ನೀವು ಕೊಡುವ ಸಂದೇಶ ಇದೇನಾ? ಹೀಗೆ ಒಬ್ಬ ಹುಡುಗಿಯನ್ನು ಬಲವಂತವಾಗಿ ಮದುವೆ ಹೆಸರಿನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂಧಿಸಿದ್ದಲ್ಲದೆ ಆ ಹುಡುಗಿಯ ಇಷ್ಟಕ್ಕೆ ವಿರುದ್ಧವಾಗಿ ಮನೆಯಿಂದ ಹೊರಗಡೆ ಕೂಡ ಹೋಗಲು ಬಿಡ್ತಾ ಇಲ್ಲ ಎಂದು ತಿಳಿದು ಬಂದಿದೆ. ಇದಕ್ಕೆ ನಿಮ್ಮ ಸಮಾಧಾನ ಎಂದು ಕೇಳಿದನು ವರದಿಗಾರ. ಅಲ್ಲಿವರೆಗೂ ಆವೇಶವನ್ನು ಕಷ್ಟಪಟ್ಟು ತಡ್ಕೊಂಡಿದ್ದ ಸೌರಭ್ ಬಲವಂತವಾಗಿ ಎಂಬ ಪದಕ್ಕೆ ಸರಕ್ಕನೆ ಸೋಫಾದಿಂದ ಎದ್ದು, ವಾಟ್ ದಿ ಫನ್ ಎಂದು ಯಾವನೋ ಬ್ಲಡಿ ರೋಗ್ ಏನೋ ಹುಚ್ಚು ಹಿಡಿದು ಫೇಕ್ ನ್ಯೂಸ್ ಹರಡಿದರೆ ಅದನ್ನು ಆಧಾರವಾಗಿಟ್ಕೊಂಡು ನೇರವಾಗಿ ನನ್ನ ಹತ್ತಿರ ಬಂದು ಹೀಗೆ ಕೇಳ್ತಾ ಇದ್ದೀರಾ ನೀವು? ಡೂ ಯು ನೋ ಹೂ ಐ ಆಮ್ ಅಂದ. ಐ ಆಮ್ ಎ ಸೆಲೆಬ್ರಿಟಿ. ಇಂತಹ ವದಂತಿಗಳೆಲ್ಲ ನನ್ನ ವೃತ್ತಿಯಲ್ಲಿ ತುಂಬಾ ಸಾಮಾನ್ಯ. ಅಂತಹ ವದಂತಿಗಳಿಗಾಗಿ ನಾನು ನೇರವಾಗಿ ನನ್ನ ಮನೆಗೆ ಬಂದು ನನ್ನನ್ನು ಪ್ರಶ್ನಿಸ್ತೀಯಾ? ಹೌ ಡೇರ್ ಯು ಎಂದು ಗಂಭೀರ ಧ್ವನಿಯಲ್ಲಿ ಕೇಳಿದನು ಸೌರಭ್. ಇಲ್ಲ ಮಿಸ್ಟರ್ ಸೌರಭ್ ಭೂಪತಿಯವರೇ, ಇದೇನು ಫೇಕ್ ನ್ಯೂಸ್ ಅಲ್ಲ ಸರ್, ನಮ್ಮ ಹತ್ತಿರ ಪಕ್ಕಾ ಸಾಕ್ಷಿಗಳು ಇವೆ, ನೀವು ಇದಕ್ಕೆ ಉತ್ತರ ಹೇಳಲೇಬೇಕು ಎನ್ನುತ್ತಾ ಒಳಗಡೆ ಬಂದರು ಪೊಲೀಸ್. ಈ ಕತೆ ಮುಂದುವರಿಯೋದು
ಈ ಕಿತಾಪತಿ ಎಲ್ಲ ಮಾಡಿರೋದು ಸುಮನ್ ಅಂತ ಇವನಿಗೆ ಗೊತ್ತಿಲ್ಲ. ಗೊತ್ತಾದರೆ ಏನು ಮಾಡ್ತಾನೆ? ಮುಂದೆ ಪೊಲೀಸರು ಇವನ್ನ ಅರೆಸ್ಟ್ ಮಾಡ್ತಾರಾ? ಇವರ ಜೀವನ ಮುಂದೆ ಎಲ್ಲಿಗೆ ಸಾಗುತ್ತೆ? ಇದರಿಂದ ಏನಾದರೂ ಅಕ್ಷತಾಗೆ ತೊಂದರೆ ಆಗುತ್ತಾ ಅಂತ ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ವಿಡಿಯೋ ನೋಡ್ತಾ ಇರೋದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.